ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕಡ್ಡಿ ಬಳಪ ತಿನ್ನುವುದರಿಂದ ದೇಹದ ಮೇಲೆ ಆಗುವಂತಹ ಗಂಭೀರ ಪರಿಣಾಮಗಳ ಕುರಿತಾದ ಮಾಹಿತಿಯನ್ನು ತಂದಿದ್ದೇವೆ. ಇದನ್ನು ನೋಡೋದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ಕಡ್ಡಿ ಬಳಪ ತಿನ್ನುವ ಅಭ್ಯಾಸವನ್ನು ಹೊಂದಿದ್ದವರಾಗಿದ್ದರೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ಏನೆಲ್ಲ ಪರಿಣಾಮಗಳಾಗುತ್ತೆ ಅಂತ ಗೊತ್ತಾಗುತ್ತೆ. ಕಡ್ಡಿ ಬಳಪ ತಿನ್ನುವುದು ಒಂದು ರೀತಿಯ ಕಾಯಿಲೆ ಆಗಿರುತ್ತೆ. ಇದನ್ನು ಪೈಕ ಎಂದು ಕೂಡ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ದೇಹದಲ್ಲಿ ಕಬ್ಬಿಣದ ಅಂಶ ಕೊರತೆಯಿಂದ ಐರನ್ ಡಿಫಿಷಿಯನ್ಸಿ ಉಂಟಾಗುತ್ತದೆ. ಇದರಿಂದಾಗುವ ತೊಂದರೆಗಳು ಏನೆಲ್ಲ ಆಗುತ್ತೆ? ಮೊದಲನೇದು, ಕಿಡ್ನಿಲಿ ಕಲ್ಲು ತುಂಬ ಕಾಣಿಸಿಕೊಳ್ಬಹುದು. ಬಳಪದಲ್ಲಿರುವ ಅಂಶಗಳು ಕಿಡ್ನಿಯಲ್ಲಿ ಕಲ್ಲುಗಳಾಗಿ ಪರಿಣಾಮವಾಗುತ್ತೆ. ಇದು ಕಿಡ್ನಿ ಸ್ಟೋನ್ಸ್ ಆಗಲು ನೇರವಾದ ಕಾರಣಗಳು ಆಗುತ್ತೆ. ಊಟ ಮಾಡಿದ ನಂತರ ಜೀರ್ಣಕ್ರಿಯೆ ತೊಂದರೆಗಳು ಕೂಡ ಹೆಚ್ಚಾಗಿ ಆಗುತ್ತೆ. ಇದು ಆಹಾರ ಸರಿಯಾಗಿ ಜೀರ್ಣವಾಗದಂತೆ ತಡೆಯುತ್ತದೆ ಮತ್ತು ಮಲಬದ್ಧತೆಗೆ ಕಾರಣವಾಗಬಹುದು. ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು ಆಗಾಗ ಕಾಣಿಸಿಕೊಳ್ಳುತ್ತೆ. ಇದನ್ನು ಸೇವಿಸುವುದರಿಂದ ತೀವ್ರವಾದ ಹೊಟ್ಟೆ ನೋವನ್ನು ಅನುಭವಿಸುವ ಲಕ್ಷಣಗಳು ಖಂಡಿತವಾಗಿರುತ್ತೆ. ಇದು ದೇಹದಲ್ಲಿ ರಕ್ತದ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ತುಟಿಗಳು ಒಣಗುವುದು ಮತ್ತು ಅತಿಯಾದ ಸುಸ್ತು ಕಾಣಿಸಿಕೊಳ್ಳುವುದು, ರಕ್ತ ಕಡಿಮೆ ಆಗ್ತಾ ಹೋಗೋದು ಇವೆಲ್ಲವೂ ಸಾಮಾನ್ಯವಾಗುತ್ತದೆ. ಗಂಟಲು ಮತ್ತು ಧ್ವನಿಯಲ್ಲಿ ಬದಲಾವಣೆ ಖಂಡಿತ ಆಗುತ್ತೆ. ಬಳಪ ತಿನ್ನುವುದರಿಂದ ಗಂಟಲು ಕೆರೆತ ಅಥವಾ ಧ್ವನಿಯಲ್ಲಿ ಆಗುವ ಬದಲಾವಣೆಗಳು ತುಂಬ ಹೆಚ್ಚಾಗುತ್ತೆ. ಇದರಿಂದ ಮಾನಸಿಕವಾಗಿ ಸ್ಥಿಮಿತವನ್ನು ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಿನ ಪರಿಣಾಮವಾಗಿ ಆಗುತ್ತೆ. ಒಂದು ವೇಳೆ ನಿಮಗೆ ಅಥವಾ ತಿಳಿದವರಿಂದ ಇಂಥ ಅಭ್ಯಾಸವಿದ್ದರೆ ತಕ್ಷಣ ವೈದ್ಯರನ್ನು ಕಂಡು ಕಬ್ಬಿಣದ ಅಂಶವನ್ನು ಪರೀಕ್ಷೆ ಮಾಡಿಸಿಕೊಳ್ಳುವುದು ಉತ್ತಮ. ಇತ್ತೀಚಿನ ದಿನಗಳಲ್ಲಿ ಇದು ಸ್ವಲ್ಪ ಕಡಿಮೆ ಮಟ್ಟದಲ್ಲಾಗಿದ್ದರೂ ಹೆಂಗಸರು, ಗರ್ಭಿಣಿ ಸ್ತ್ರೀಯರು ಇದನ್ನು ಅತಿ ಹೆಚ್ಚಾಗಿ ತಿನ್ನುವುದನ್ನು ನಾವು ನೋಡಿರುತ್ತೇವೆ. ಸಾಮಾನ್ಯವಾಗಿ ಕಡ್ಡಿ ಬಳಪ ತಿನ್ನೋದು ಅಪಾಯಕಾರಿ. ಯಾವುದೇ ಕಾರಣಕ್ಕೂ ಇದು ಒಳ್ಳೆಯದಲ್ಲ. ನೀರಿನ ಅಂಶವನ್ನು ದೇಹದಲ್ಲಿ ಕಡಿಮೆ ಮಾಡುತ್ತದೆ ಮತ್ತು ನೀರನ್ನು ಇದು ಹೀರಿಕೊಳ್ಳದ ಕಾರಣ, ಇದು ಕರಗದ ಕಾರಣ ದೇಹದಲ್ಲಿ ವಿಪರೀತವಾದಂತಹ ಕ್ಯಾನ್ಸರ್ನಂಥ ರೋಗಕ್ಕೂ ಕೂಡ ಕಾರಣ ಆಗುವ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಬಳಪ ತಿಂತಾಯಿದ್ರೆ ಅದನ್ನು ಇವತ್ತೇ ನಿಲ್ಲಿಸಿ. ನಿಮ್ಮ ಸ್ನೇಹಿತರೇನಾದರೂ ತಿಂತಾಯಿದ್ರು ಅವ್ರಿಗೂ ಕೂಡ ಈ ಮಾಹಿತಿಯನ್ನು ಹೇಳಿ. ಹಾಗೂ ಕಮೆಂಟಲ್ಲಿ ನೀವು ತಿಂತಾಯಿದ್ದೀನಿ, ಎಷ್ಟು ಪ್ರಮಾಣದಲ್ಲಿ ತಿಂತಾಯಿದ್ದೀರಿ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ. ಪ್ರತಿ ಕಮೆಂಟ್ಗೂ ನಾವು ರಿಪ್ಲೈ ಮಾಡ್ತೀವಿ. ಇದು ಇವತ್ತಿನ ಒಂದು ಬಳಪ ತಿಂದರೆ ಏನಾಗುತ್ತೆ ಅನ್ನೋ ಪರಿಣಾಮದ ಬಗ್ಗೆ ಒಂದು ಮಾಹಿತಿಯಾಗಿತ್ತು. ನಾಳೆ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಅಲ್ಲಿ ತನಕ ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.